ಆತ್ಮೀಯ ಮಿತ್ರರೇ ನಮಸ್ಕಾರ. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಸಾಧ್ಯವಾದಷ್ಟು ದಿನ, ಎಷ್ಟು ದಿನ ಇದರ ಅಗತ್ಯ ಇದೆಯೋ ಅಷ್ಟು ದಿನ ನಾನು ಪ್ರತಿನಿತ್ಯ ಬಂದು ನಿಮ್ಮ ಜೊತೆಗೆ ಈ ವಿಚಾರಗಳನ್ನು ಹಂಚಿಕೊಳ್ತೀನಿ ಅಂತ. ಕಳೆದ ಕೆಲವಾರು ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ದ್ವೇಷಮಯ ವಾತಾವರಣ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರರೇ, ಕಳೆದ ಕೆಲವಾರು ದಿನಗಳಿಂದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಭಾರತದ ಸೈನಿಕರನ್ನು ಭಾರತೀಯರು ನಂಬಲ್ಲ. ಭಾರತೀಯರು ಅಂತಂದರೆ ನಾನು ನೀವಲ್ಲ, ಈ ದೇಶದ ಪ್ರತಿಪಕ್ಷದ ನಾಯಕರು ಯಾರಿದ್ದಾರೋ ಅವರು ನಂಬಲ್ಲ ಅನ್ನೋದನ್ನು ತುಂಬ ದುಃಖದಿಂದ ಹೇಳಬೇಕಾಗ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಕೇಳಿಕೊಂಡ್ಲು ಭಾರತದ ಸೈನಿಕರು ಅಟ್ಯಾಕ್ ಮಾಡಿದ್ದು ನಿಜ, ಬಟ್ ವೇರ್ ಆರ್ ದ ಫೋಟೋಸ್, ಎಷ್ಟು ಜನ ತೀರ್ಕೊಂಡ್ರು ಅಂತ ಎಲ್ಲಿಗೆ ಗೊತ್ತಾಗಿದೆ, ಹೇಗೆ ಗೊತ್ತಾಗಿದೆ ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದರು. ಆನಂತರ ಕೇಜ್ರಿವಾಲ್ ಓಪನ್ ಆಗಿ ತನ್ನ ಸದನದಲ್ಲಿ ಕೇಳಿಕೊಂಡ ನರೇಂದ್ರ ಮೋದಿ ಈ ದೇಶದ ಸೈನಿಕರನ್ನು ಯುದ್ಧಕ್ಕೆ ತಳ್ಳಿಕ್ಕೆ ಹೊರಟಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದ. ದುರಂತಕಾರಿ ಸಂಗತಿ ಏನು ಗೊತ್ತೇನು, ಆ ಮನುಷ್ಯ ಪರಮ ಅಯೋಗ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಉದಾಹರಣೆ ಬೇಕಾಗಿಲ್ಲ. ಪುಲ್ವಾಮಾ ದಾಳಿಯಾದ ಮರುದಿನ ಅವನನ್ನೊಂದು ಇಂಟರ್ವ್ಯೂ ಮಾಡಲಾಗಿತ್ತು. ಆ ಇಂಟರ್ವ್ಯೂನಲ್ಲಿ ಕೇಜ್ರಿವಾಲ್ ಹೇಳ್ತಾನೆ, ಈ ದೇಶದ ಪ್ರಧಾನಮಂತ್ರಿ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಿದ್ರೆ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಇಷ್ಟೊತ್ತಿಗೆ ಸೈನಿಕರು ಎಲ್ಲ ಕೆಲಸ ಮಾಡಿ ಮುಗಿಸಿರ್ತಿದ್ರು ಅಂತ. ಇಂಟರ್ವ್ಯೂರ್ ಹೇಳ್ತಾನೆ, ಅಲ್ಲ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ಲ ಈ ದೇಶದ ಪ್ರಧಾನಮಂತ್ರಿ, ಅದು ಬರೀ ಹೇಳಲಿಕ್ಕಷ್ಟೇ, ಸೈನಿಕರನ್ನು ಅವರು ಬಿಟ್ಟಿಲ್ಲ ಅಂತ ಹೇಳ್ತಾನೆ. ಅದಾದ ಕೆಲವು ದಿನಗಳಲ್ಲೇ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಈ ದೇಶದ ಸೈನಿಕರು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ವಾಪಸ್ ಬಂದ ನಂತರ ಅವನು ತನ್ನ ಮಾತನ್ನು ಹೆಂಗೆ ಬದಲಾಯಿಸ್ತಾನೆ ಅಂತಂದರೆ, ನರೇಂದ್ರ ಮೋದಿ ತನ್ನ ದೇಶದ ಸೈನಿಕರನ್ನು ಬಲಿ ಕೊಟ್ಟಾದರೂ ಓಟ್ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ. ಎಂತೆಂಥ ಅಯೋಗ್ಯರಿರ್ತಾರೆ ಅಂತ ಮಿತ್ರರೇ. ನಂಗೆ ಭಾಳ ದುರಂತಕಾರಿ ಸಂಗತಿ ಅಂತ ಅನಿಸೋದು, ರಾಹುಲ್ ಗಾಂಧಿ ಈ ಅಟ್ಯಾಕ್ ಆದ ಮರುದಿನವೇ ಉಳಿದೆಲ್ಲ ಪಾರ್ಟಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ದೇಶದ ಪರವಾಗಿದ್ದೀವಿ ನಿಜ, ಆದರೆ ಈ ಅಟ್ಯಾಕ್ನ ಪರವಾಗಿಲ್ಲ ಅಂತ ಮಾತನಾಡಿ ಪಾಕಿಸ್ತಾನದ ಒಟ್ಟಾರೆ ಬಲವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟರೆ, ಮತ್ತೊಂದು ಕಡೆ ಗುಲಾಂ ನಬಿ ಆಜಾದ್ ಈತ ಮೊನ್ನೆ ಮಾತನಾಡ್ತಾ ಈ ದೇಶದ ವಿಂಗ್ ಕಮಾಂಡರ್ ಅಭಿನಂದನ್ನ ವಿಡಿಯೋ ಏನಿದೆ, ಪಾಕಿಸ್ತಾನ 28 ಕಟ್ಟುಗಳನ್ನು ಮಾಡಿ ಪ್ರೆಸೆಂಟ್ ಮಾಡಿತ್ತಲ್ಲ, ಅದ್ರ ಬಗ್ಗೆ ಇಂಟರ್ವ್ಯೂ ಪ್ರಶ್ನೆ ಕೇಳಿದರೆ ಗುಲಾಂ ನಬಿ ಆಜಾದ್ ಹೇಳ್ತಾರೆ, ನಾನು ಪಾಕಿಸ್ತಾನವನ್ನು ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ ಅಂತಂದ್ರೆ ಅರ್ಥ ಇವರೆಲ್ಲರೂ ಯಾರ ಪರವಾಗಿ ನಿಂತಿದ್ದಾರೆ? ಈ ದೇಶದ ಸೈನಿಕರನ್ನ ಪ್ರಶ್ನೆ ಮಾಡ್ತಾರೆ. ಈ ದೇಶದ ವಿಚಾರವಾಗಿ ಮಾತನಾಡುವಾಗ ಇಷ್ಟು ಗೊಂದಲಕಾರಿ ವಿಚಾರಗಳನ್ನು ಪ್ರಸ್ತುತಪಡಿಸುವಂತ ಇವರನ್ನ ನಂಬೋದಾದರೂ ಹೇಗೆ ಅಂತ. ಆದರೆ ಇವರೆಲ್ಲರೂ ಕೇಳ್ತಿರೋದು ಒಂದೇ ಒಂದು, ಇವರೆಲ್ಲರ ಪ್ರಶ್ನೆ ಏನು, ಅವ್ರು ಕೇಳೋವಂಥ ಪ್ರಶ್ನೆಗಳಲ್ಲಿ ತುಂಬ ಗಂಭೀರವಾದ ಸಂಗತಿ ಇದೆ. ಅವ್ರು ಹೇಳ್ತಿದ್ದಾರೆ, ನಾವು ಭಾರತೀಯ ಸೈನಿಕರು ಹೋಗಿ ಅಟ್ಯಾಕ್ ಮಾಡಿದ್ದು ಅದರ ಫೋಟೋಸ್ ಇಲ್ಲದೆ ಇರೋದ್ರಿಂದ, ಎಷ್ಟು ಜನ ಸತ್ತಿದ್ದಾರೆ ಅಂತ ಇವರು ತೋರಿಸದೇ ಇರೋದ್ರಿಂದ ಇದು ಬರೀ ಗಿಮಿಕ್ ಅಂತ ನಾವು ಹೇಳ್ತೀವಿ ಅಂತ. ಆದರೆ ಆಶ್ಚರ್ಯ ಏನು ಗೊತ್ತೇನು, ಇವ್ರು ಈ ಕಡೆ ಇದನ್ನು ಗಿಮಿಕ್ ಅಂತಿರಬೇಕಾದ್ರೆ, ಇವ್ರು ಈ ಕಡೆ ಈ ದೇಶದ ಏರ್ ಫೋರ್ಸ್ನ ಪ್ರಿಸಿಷನ್ ಅಟ್ಯಾಕನ್ನು ಇವರು ನೆಗೆಟ್ ಮಾಡ್ತಾ ಇದ್ರೆ, ಅದು ಇಲ್ಲ ಅಂತ ಹೇಳ್ತಾ ಇದ್ರೆ, ಆ ಕಡೆಯಿಂದ ಮೌಲಾನಾ ಅಮ್ಮರ್ ಅಂತ ಒಬ್ಬ, ಆತ ಮೌಲಾನಾ ಮಸೂದ್ ಅಜರ್ನ ಸಹೋದರ ಅಂತ ಕೂಡ ಹೇಳ್ತಾರೆ. ಆತ ಒಂದು ಆಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾನೆ. ಅದರಲ್ಲಿ ಕಾಶ್ಮೀರದವರಿಗೆ ಕರೆ ಕೊಡ್ಲಿಕ್ಕೆ ಹೊರಟಿದ್ದಾನೆ. ಏನಂತ ಕರೆ ಕೊಡ್ತಿದ್ದಾನೆ ಅಂತಂದ್ರೆ, ಇವರು ಭಾರತೀಯರು ಬಂದು ನನ್ನ ದೇಶದ ನಾವು ಟ್ರೈನಿಂಗ್ ಮಾಡ್ತಾ ಇದ್ದ ಮಸೀದಿಯನ್ನು ಉಡಾಯಿಸಿದ್ದಾರೆ, ಆ ಮಸೀದಿ ಒಳಗಿದ್ದಂಥ ಅನೇಕರನ್ನು ಸಾಯಿಸಿದ್ದಾರೆ. ಭಾರತೀಯರು ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿರೋದ್ರಿಂದ, ಯಾರು ಕಾಶ್ಮೀರದ ಪರವಾಗಿ ಹೋರಾಡ್ತಾ ಇದ್ರೋ ಅವರನ್ನ ಕೊಂದಿರೋದ್ರಿಂದ ಈ ಬಾರಿ ಕಾಶ್ಮೀರಿಗರು ಇನ್ನೂ ವಿಗರಸ್ಲಿ ಹೋರಾಟ ಮಾಡಬೇಕು ಅಂತ ಕರೆ ಕೊಡ್ತಾನೆ. ಅಂದರೆ ಮೌಲಾನಾ ಅಮ್ಮರ್ ಅವನು ಒಪ್ಪಿಕೊಳ್ತಾನೆ, ಆದರೆ ಈ ದೇಶದ ಮಮತಾ ಕೇಜ್ರಿಗಳು ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅನ್ನೋದೇ ದುರಂತಕಾರಿ ಸಂಗತಿ. ಮಿತ್ರ, ಎಲ್ಲಕ್ಕಿಂತ ವಿಶೇಷವಾದ ಕೆಲವೊಂದು ಸಂಗತಿಗಳನ್ನು ಬಹುಶಃ ನೀವು ನಿನ್ನೆ ಮೊನ್ನೆಗಳಲ್ಲಿ ಕೆಲವು ಪೇಪರ್ಗಳಲ್ಲಿ ಓದಬಹುದಾಗಿದ್ದಂಥ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಈ ದೇಶದ ಸೈನಿಕರು ಏರ್ ಫೋರ್ಸ್ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿತ್ತು ಅಂತಂದರೆ, ಏರ್ ಫೋರ್ಸ್ ಈ ಟೋಟಲ್ ಪಾಕಿಸ್ತಾನದ ಏರಿಯಾಕ್ಕೆ ಹೋಗುವಂಥ ಡಾರ್ಕ್ ಕಾರಿಡಾರ್ನ ಗುರುತಿಸಿಕೊಂಡಿತ್ತು ಅಂತ. ಆಲೋಚನೆ ಮಾಡಿ, ಜಗತ್ತಿನ ಅನೇಕ ಫ್ಲೈಟ್ಗಳು ಪಾಕಿಸ್ತಾನದ ಏರ್ ಸ್ಪೇಸ್ನ ಮೂಲಕ ಪಾಸ್ ಆಗ್ತಿರ್ತವೆ. ಆ ಹೊತ್ತಲ್ಲಿ ನನ್ನ ದೇಶದ ವಿಮಾನಗಳು ಅಲ್ಲಿಗೆ ಹೋದರೆ ಆ ಏರ್ ಸ್ಪೇಸ್ನಲ್ಲಿ ಬರ್ತಾ ಇರುವಂಥ ಅಬ್ಸ್ಟ್ಯಾಕಲನ್ನು ಆಯಾ ದೇಶದ ಏನು ರೆಡಾರ್ಗಳು ಗುರುತಿಸ್ಬಿಡ್ತವೆ, ಅಥವಾ ಆಯಾ ದೇಶದ ಏರ್ ಸ್ಪೇಸ್ಗಳು ಗುರುತಿಸ್ಬಿಡೋದ್ರಿಂದ ಅದು ಭಾರತಕ್ಕೆ ತೊಂದರೆಯಾಗಿ ಪರಿಣಮಿಸ್ತಿತ್ತು. ಹೀಗಾಗಿ ಒಂದು ಡಾರ್ಕ್ ಕಾರಿಡಾರ್ನ ನಿರ್ಮಾಣ ಮಾಡಿಕೊಂಡು ಈ ದೇಶದ ಎಲ್ಲ ವಿಮಾನಗಳು ಡಾರ್ಕ್ ಕಾರಿಡಾರ್ನಲ್ಲಿ ಸ್ವಲ್ಪ ಲೆಂತಿ ಮೂವ್ಮೆಂಟ್ನ ತೆಗೆದುಕೊಂಡು ಹೋಯಿತು ಅನ್ನುವಂಥ ಸುದ್ದಿ ಈಗ ಬರ್ತಿದೆ. ಅಂದರೆ ಜಗತ್ತಿನ ಎಲ್ಲ ವಿಮಾನಯಾನಗಳ ಚಿಂತನೆಗಳನ್ನು ಅವರು ಅವಾಯ್ಡ್ ಮಾಡಿ, ಅವರಿಗೆ ಗೊತ್ತಾಗದಂತೆ ವಿಮಾನಗಳನ್ನು ತೆಗೆದುಕೊಂಡು ಹೋದ್ರಲ್ಲ, ಅವರ ಎಲ್ಲ ಟೆಕ್ನಾಲಜಿಯನ್ನು ಬ್ರೇಕ್ ಮಾಡಿ ನಾವೇನು ಅವ್ರಿಗೆ ಗೊತ್ತಾಗದಂತೆ ವಿಮಾನಗಳನ್ನು ತೆಗೆದುಕೊಂಡು ಹೋಗಿದ್ದು ಬಹಳ ವಿಶೇಷವಾಗಿತ್ತು ಅಂತ. ಇದಾದ ಮೇಲೆ ಅಟ್ಯಾಕ್ ಮಾಡಿದ್ವಿ. ಅಟ್ಯಾಕ್ ಮಾಡಿದ ನಂತರ
ನಂತರ ಏನು ಬಿಲ್ಡಿಂಗ್ಗಳು ಧ್ವಂಸಗೊಂಡಿದ್ದು ಕಾಣಲೇ ಇಲ್ಲ ಅಂತ ಅನೇಕರು ಆರೋಪ ಮಾಡ್ತಿದ್ದಾರೆ. ನಿನ್ನೆ ಏರ್ಫೋರ್ಸ್ನ ಮೀಟಿಂಗ್ ಆದ ನಂತರ ಏರ್ಫೋರ್ಸ್ನವರು ಪ್ರೆಸ್ ಬ್ರೀಫಿಂಗ್ ಮಾಡುವಾಗ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಿತ್ರ, ಈ ಎಕ್ಸ್ಪ್ಲನೇಷನ್ ಕೇಳಿದ ನಂತರ ನನಗೂ ರೋಮಾಂಚನ ಆಗ್ಬಿಡ್ತು. ಮಿರಾಜ್ 2000 ಯಾವ ಬಾಂಬ್ಗಳನ್ನು ಬೀಳಿಸಿದೆಯೋ ಅದು ಯಾವುದೂ ಬಾಂಬ್ಗಳು ಅದು ನಾವು ತಿಳ್ಕೊಂಡಂತೆ ಎಲ್ಲವನ್ನು ನಾಶ ಮಾಡಿಬಿಡುವಂಥ ಬಾಂಬ್ಗಳಲ್ಲ. ಇಸ್ರೇಲಿನ S-2000 ಬಾಂಬ್ಗಳು, ಇದನ್ನ ಅವರು PGM ಅಂತ ಕರೀತಾರೆ, ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ ಅಂತ. ಈ PGMಗಳ ವಿಶೇಷ ಏನು ಅಂತಂದ್ರೆ, ಇದಕ್ಕೆ ನೀವು ಪ್ರೋಗ್ರಾಮಿಂಗ್ ಮಾಡಿಬಿಟ್ರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ನ ಯಾವ ರೂಫ್ ಮೇಲೆ ನಾವು ಹಾಕ್ತಿದ್ದೀವಿ, ಈ ರೂಫ್ ಯಾವುದರಿಂದ ಮಾಡಲ್ಪಟ್ಟಿದೆ, ಈ ರೂಫ್ನ ಥಿಕ್ನೆಸ್ ಏನು ಅಂತ ಪ್ರೋಗ್ರಾಮಿಂಗ್ ಮಾಡಿಬಿಟ್ರೆ ಈ ಬಾಂಬ್ ಸೈಲೆಂಟ್ ಆಗಿ ಬಂದು ಆ ರೂಫ್ ಮೇಲೆ ಬೀಳುತ್ತಂತೆ. ಆ ಗೈಡೆಡ್ ಬಾಂಬ್ ಆಗಿರೋದ್ರಿಂದ ಆ ರೂಫಿನ ಮೇಲೆ ಬೀಳುತ್ತೆ. ಆನಂತರ ಅಲ್ಲೇ ಬ್ಲಾಸ್ಟ್ ಆಗಲ್ಲ, ಬದಲಿಗೆ ಆ ರೂಫ್ ಛೇದಿಸಿಕೊಂಡು ಒಳಗೋದ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು, ಒಳಗಿದ್ದವರನ್ನ ಕೊಲ್ಲಬೇಕು ಎನ್ನುವ ದೃಷ್ಟಿಯಿಂದ ಅಟ್ಯಾಕ್ ಮಾಡಿದಾಗ ಈ ತರದ ಬಾಂಬ್ಗಳನ್ನು ಬಳಸ್ತಾರೆ. ಇಸ್ರೇಲಿನ S-2000 ಬಾಂಬ್ಗಳು ಈ ತರದ ಕೆಲಸ ಮಾಡಿವೆ ಅಂತ ಅವರ ವಿಚಾರದ ಪ್ರಕಾರ ಅಲ್ಲಿ ಐರನ್ ಶೀಟ್ಸ್ ಇತ್ತು, ಕೊರೋಗೇಟೆಡ್ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ ಅಂತ ಹೇಳಿದ್ದಾರೆ ಮೊನ್ನೆ IAF ನವರು. ಈ ಕೊರೋನೇಟೆಡ್ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸು ಅವುಗಳು ಬಿದ್ದ ನಂತರ ಅವುಗಳು ಪೂರ್ತಿ ಹಾರಿ ಹೋಗಿವೆ, ಒಳಗಿದ್ದವರನ್ನ ಪೂರ್ತಿ ಪ್ರಮಾಣದಲ್ಲಿ ನಾಶ ಮಾಡಿದೆ ಅಂತ. ಮಿತ್ರ, SAR ಇಮೇಜ್ಗಳು ಏನು ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂತ ಕರೀತಾರೆ, ಇದರ ಇಮೇಜ್ಗಳು ಭಾರತದ ಏರ್ಫೋರ್ಸ್ನ ಬಳಿ ಇವೆ. ಜೊತೆಗೆ ನೆನ್ನೆ ಮೇಜರ್ ಗೌರವ್ ಆರ್ಯ ಹೇಳ್ತಿದ್ರ ಪ್ರಕಾರ ಪ್ರತಿಯೊಂದು ವಿಮಾನಕ್ಕೂ ಕೂಡ ಒಂದು ಗನ್ ಕ್ಯಾಮರಾ ಅಂತ ಇರುತ್ತೆ. ಆ ಗನ್ ಕ್ಯಾಮರಾಗಳು ತುಂಬಾ ಒಳ್ಳೆಯ ಪಿಕ್ಚರ್ಸ್ಗಳನ್ನು ತೆಗೆದುಕೊಂಡು ಬಂದಿರ್ತವೆ ಅಂತ. ಏರ್ಫೋರ್ಸ್ನವರು ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಹತ್ರ ಇರುವಂಥ ಎಲ್ಲ ಪಿಕ್ಚರ್ಗಳು ನಮ್ಮ ಹತ್ರ ಸುರಕ್ಷಿತವಾಗಿವೆ, ನಾವು ಅದನ್ನು ಬಿಡುಗಡೆ ಮಾಡಬೇಕೋ ಬೇಡವೋ ಅನ್ನೋದನ್ನ ಪೊಲಿಟಿಕಲ್ ಲೀಡರ್ಶಿಪ್ ನಿರ್ಧಾರ ಮಾಡಬೇಕು, ನಾವು ಅದನ್ನು ನಿರ್ಧಾರ ಮಾಡಲ್ಲ ಅಂತ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳಿದೆ. ನಮಗೂ ಚೆನ್ನಾಗಿ ಗೊತ್ತಿದೆ, ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಪಾಕಿಸ್ತಾನದ ಒಳಗೆ ಮಾಡಿದ್ದಾಗ ಆಗ್ಲೂ ಆರಂಭದ ದಿನ ಎಲ್ಲರೂ ಡೌಟು ಅಂತಾನೆ ಹೇಳ್ತಿದ್ರು. ಅವರು ಡೌಟು ಅಂದ ತಕ್ಷಣ ಈ ದೇಶ ಅದಕ್ಕೆ ಸಂಬಂಧಪಟ್ಟಂತ ಪಿಕ್ಚರ್ಸ್ ಅನ್ನು ರಿಲೀಸ್ ಮಾಡಿರಲಿಲ್ಲ. ಆಮೇಲೆ ಕೆಲವು ದಿನಗಳ ನಂತರ ಇವರದನ್ನ ಡೌಟ್ ತುಂಬಾ ಹೆಚ್ಚು ಕ್ರಿಯೇಟ್ ಮಾಡಿದ ನಂತರ ರಿಲೀಸ್ ಮಾಡಿ ಇವರನ್ನೆಲ್ಲ ಬಾಯಿ ಮುಚ್ಚಿಸಲಾಗಿತ್ತು. ಈಗಲೂ ಕೂಡ ಈ ದೇಶ ಹಾಗೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಮ್ಮ ಹತ್ರ ಸ್ಪಷ್ಟವಾದ ಇಮೇಜ್ಗಳಿವೆ. ಎಲ್ಲಕ್ಕಿಂತ ಆಶ್ಚರ್ಯ ಏನು ಅಂದ್ರೆ, ಕೆಲವು ಟ್ವಿಟರ್ ಅಟಿಗಳು, ಕೆಲವು ಟೆಕ್ನಿಕಲಿ ಅಥವಾ ಇಂಟರ್ನೆಟ್ ಅಲ್ಲಿ ತುಂಬಾ ಸ್ಪೀಡ್ ಆಗಿರುವಂತವರು ಎರಡೂ ಇಮೇಜ್ಗಳನ್ನ, ಗೂಗಲ್ ಇಮೇಜ್ಗಳನ್ನ ಕಂಪೇರ್ ಮಾಡಿದ್ದಾರೆ. ವಾಸ್ತವವಾಗಿ ಗೂಗಲ್ ಇಮೇಜ್ಗಳು ತುಂಬಾ ಹಳೆಯದಾಗಿರ್ತವೆ, ಆದರೆ ಗೂಗಲ್ ಅರ್ತ್ ಅಥವಾ ಕೆಲವೊಂದು ಸ್ಪೆಷಲ್ ಇಮೇಜ್ಗಳು ಏನಿವೆ ಅದು ಒಂದೊಂದು ದಿನಕ್ಕೂ ಬದಲಾಗೋದನ್ನ ತೋರಿಸ್ತವೆ. ಈ ಎರಡನ್ನೂ ನೋಡಿದಾಗ ಯಾವುದನ್ನ ಅಟ್ಯಾಕ್ ಟಾರ್ಗೆಟ್ ಅಂತ ಭಾರತ ಗುರುತಿಸಿತ್ತೋ ಆ ಟಾರ್ಗೆಟ್ನ ಮೇಲಿರುವಂಥ ರೂಫ್ ಶೀಟ್ಸು ಹಾರಿ ಹೋಗಿರುವುದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಇದರ ಅರ್ಥ ಭಾರತದ ಅಟ್ಯಾಕ್ ತುಂಬಾ ಪ್ರಿಸೈಸ್ಡ್ ಆಗಿತ್ತು, ಪರ್ಫೆಕ್ಟ್ ಆದ ಟಾರ್ಗೆಟ್ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ಅನ್ನೋದ್ರಲ್ಲಿ ಇವತ್ತು ಯಾವ ಅನುಮಾನವೂ ಉಳ್ಕೊಂಡಿಲ್ಲ. ಮಿತ್ರರೇ, ಮೌಲಾನಾ ಯೂಸುಫ್ ಅಜರ್, ಯಾರು ಇವನ ಸೋದರ ಮಾವ, ಸೋದರ ಭಾವ ಏನು ಕರಿತೀವೋ ನಾವು, ಈ ಬ್ರದರ್ ಇನ್ ಲಾ ಅಂತ ಹೇಳ್ತಾರಲ್ಲ, ಆ ಥರದ ಮೌಲಾನಾ ಯೂಸುಫ್ ಅಜರ್ ಅಲ್ಲೇ ಇರ್ತಿದ್ದ, ಅವನಲ್ಲೇ ಮಲ್ಕೊಂಡಿದ್ದ, ಅವನು ಕೂಡ ಸತ್ತು ಹೋಗಿದ್ದಾನೆ ಅಂತ IAF ಹೇಳ್ತಾ ಇದೆ. ಜೊತೆಗೆ ಅವನ ರೂಮಿನ ಪಕ್ಕ ಒಂದು ಎಲ್ ಶೇಪ್ಡ್ ಬಂಗ್ಲೆಯಲ್ಲಿ ಒಂದಷ್ಟು ಜನ ಟ್ರೈನರ್ಸ್ ಮಲಗಿದ್ರು, ಅವರು ಕೂಡ ನಾಶವಾಗಿದ್ದಾರೆ ಅಂತ IAF ಹೇಳ್ತಿರುವಂಥ ಮಾತು ಮತ್ತು ಈ ಇಮೇಜಸ್ಗಳು ಅದನ್ನು ಸ್ಪಷ್ಟಪಡಿಸ್ತಿವೆ. ಎಲ್ಲಕ್ಕಿಂತ ಹೆಚ್ಚು ಅಂತಂದರೆ ಐ ವಿಟ್ನೆಸ್ಗಳು, ಯಾರು ಅದರ ಅಕ್ಕಪಕ್ಕದಲ್ಲಿದ್ದಾರೋ ಅವರು ಹೇಳುವಂಥ ಒಂದಷ್ಟು ಹೆಸರುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ISI ಆಫೀಸರ್ ಆಗಿದ್ದಂಥ ಕರ್ನಲ್ ಸಲೀಂ ಅಲ್ಲೇ ಇದ್ದ, ಅವನು ಸತ್ತಿದ್ದಾನೆ. ಮುಫ್ತಿ ಮೊಯಿನ್, ಆತ ಜೈಷ್ ಮೊಹಮ್ಮದ್ನ ಮುಖ್ಯಸ್ಥನಾಗಿದ್ದ, ಅವನು ಅಲ್ಲೇ ಇದ್ದ, ಅವನು ಸತ್ತೋಗಿದ್ದಾನೆ. ಕರ್ನಲ್ ಜರಾರ್ ಜಕ್ರಿ, ಆತ ಏಟು ತಿಂದವನು, ಅವನು ಅಲ್ಲಿ ಸತ್ತಿದ್ದಾನೆ ಅಂತ ಫಸ್ಟ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟ್ ಐ ವಿಟ್ನೆಸ್ಗಳ ಆಧಾರದ ಮೇಲೆ. ಬಟ್ ಎಲ್ಲಕ್ಕಿಂತಲೂ ವಿಚಿತ್ರವಾದ ಸಂಗತಿ ಅಂತಂದ್ರೆ, ಆವತ್ತಿನಿಂದ ಇವತ್ತಿನವರೆಗೂ ಪಾಕಿಸ್ತಾನ ಹೇಳ್ತಿದೆ ನಮ್ಮಲ್ಲಿ ಯಾವ ದಾಳಿಯೂ ಆಗಲಿಲ್ಲ, ನಮ್ಮಲ್ಲಿ ಯಾವುದು ಜಖಮ್ ಆಗಲಿಲ್ಲ, ಯಾವುದಕ್ಕೂ ಏಟಾಗಲಿಲ್ಲ, ಯಾರು ತೀರ್ಕೊಳ್ಳಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗಲ್ಲಕ್ಕೆ ಏಟಾಗಿದೆ ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ ಅಂತ ಹೇಳ್ತಿದೆ. ಆದರೆ ಪಾಕಿಸ್ತಾನ ಇಷ್ಟೂ ದಿನಗಳ ಕಾಲ, ಈ ಅಟ್ಯಾಕ್ ನಡೆದು ಪ್ರಾಬಬಲಿ 26ಕ್ಕೆ ನಡೆದಿದೆ, ಇವತ್ತು 3ನೇ ತಾರೀಕಲ್ಲಿ ನಾವು ಇದ್ದೀವಿ, ಹೆಚ್ಚು ಕಡಿಮೆ ಒಂದು 5-6 ದಿನಗಳಾಯಿತು, ಇವತ್ತಿನ
ಇವತ್ತಿನವರೆಗೂ ಪಾಕಿಸ್ತಾನ ಆ ಟೋಟಲ್ ಏರಿಯಾನ ಬ್ಲಾಕ್ ಮಾಡಿದೆ. ಪತ್ರಕರ್ತರು ಒಳಗೆ ಬಿಡ್ತಾ ಇಲ್ಲ, ಯಾರಿಗೂ ಒಳಗೆ ಬಿಡ್ತಾ ಇಲ್ಲ. ಇದರ ಕಾರಣದಿಂದಾಗಿಯೇ ನಮಗಿರುವಂಥ ಅಲ್ಲಿನ ಇಂಟೆಲಿಜೆನ್ಸ್ನ ದೃಷ್ಟಿಯಿಂದ ಬೇಕಾಗಿರುವಂಥ ಸಮರ್ಥವಾದ ಇಮೇಜ್ಗಳು ಸಿಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಬಿಟ್ಟರೆ ಅದರ್ವೈಸ್ ಪಾಕಿಸ್ತಾನಕ್ಕೆ ಸರಿಯಾದ ಡೆಂಟ್ ಆಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಪಾಕಿಸ್ತಾನ ನಮ್ಮನ್ನು ಟೀಸ್ ಮಾಡ್ಲಿಕ್ಕೆ ಹೇಳ್ತಾ ಇತ್ತು, ಈ ವಿಮಾನದ ಕಾರಣದಿಂದಾಗಿ, ಈ ಬಾಂಬಿನ ಕಾರಣದಿಂದಾಗಿ ನನ್ನ ದೇಶದ ಒಂದೆರಡು ಮರಗಳು ಹಾಳಾಗೋಗಿವೆ, ಆ ಮರಗಳು ಸೀಳು ಬಿಟ್ಟಿವೆ, ಅದು ಬಿಟ್ಟರೆ ಮತ್ತೇನೂ ಆಗಲಿಲ್ಲ ಅಂತ. ಆದರೆ ಏರ್ಫೋರ್ಸ್ನ ಮುಖ್ಯಸ್ಥರು ನೆನ್ನೆ ಮಾತನಾಡ್ತಾ ಹೇಳ್ತಿದ್ರು, ನಾವು ಹಾಕಿರೋ ಬಾಂಬು ಮರವನ್ನು ಸೀಳುವಂಥದ್ದು ಅಲ್ಲವೇ ಅಲ್ಲ, ಇದು S-2000 ಇಸ್ರೇಲಿ ಬಾಂಬ್ ಆಗಿರೋದ್ರಿಂದ ಅಕಸ್ಮಾತ್ ಅದು ನೇರವಾಗಿ ಹೋಗಿ ಟಾರ್ಗೆಟ್ನ ಮಿಸ್ ಮಾಡ್ಕೊಂಡು ನೆಲದ ಮೇಲೆ ಬಿದ್ದರೂ ಕೂಡ ಅದು ನೆಲಕ್ಕೆ ಒಳಗೆ ಹೋಗುತ್ತೆ. ಒಳಗೆ ಹೋದ ನಂತರ ಬ್ಲಾಸ್ಟ್ ಆಗೋದ್ರಿಂದ ಮಣ್ಣಿನ ದೊಡ್ಡದೊಂದು ಪರ್ವತವೇ ನಿರ್ಮಾಣವಾಗುತ್ತೆ ಹೊರತು ಮರ ಸೀಳುವಂಥ ಸ್ಥಿತಿಯೇ ಇಲ್ಲ. ಪಾಕಿಸ್ತಾನ ಅಪ್ಪಟ ಸುಳ್ಳು ಹೇಳುತ್ತೆ ಅಂತ. ಮಿತ್ರ, ಪಾಕಿಸ್ತಾನ ಹೇಳುವಂಥ ಸುಳ್ಳುಗಳಿಗೆ ಲೆಕ್ಕವೇ ಇಲ್ಲ. ಇವತ್ತಂತೂ ಪಾಕಿಸ್ತಾನ ಹೇಗೆ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಂತಂದರೆ, ಜಗತ್ತಿನಲ್ಲಿ ಯಾರು ಲಿಬರಲ್ಸ್ ಅನ್ಕೊಳ್ತಾರೋ ಅವರು ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಬಹುದೇ ಹೊರತು ಜಗತ್ತಿನ ಯಾರೂ ಕೂಡ ಧೈರ್ಯವಾಗಿ ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಳುವಂಥ ವಾತಾವರಣವೇ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಯುದ್ಧದ ಕಾರ್ಮೋಡ ಸರಿತಿದೆ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ. ನನಗೂ ಕೆಲವೊಂದ್ಸಲ ಅನ್ಸುತ್ತೆ ಸೈಲೆಂಟ್ ಆಯ್ತಾ ಅಂತ. ನೆನ್ಪಿಟ್ಕೊಳ್ಳಿ, ಯಾವತ್ತು ಭಾರತ ಸೈಲೆಂಟ್ ಆಗುತ್ತೋ ಅವತ್ತೇ ನಿಜವಾಗ್ಲೂ ಮುಂದಿನ ಆಕ್ರಮಣಕ್ಕೆ ಭಾರತ ಸಜ್ಜಾಗ್ತಿದೆ ಅಂತ. ನಿಮ್ಗೆ ಗೊತ್ತಿರಬೇಕು, ಪುಲ್ವಾಮಾ ಅಟ್ಯಾಕ್ ಆದ ಮೊದಲ 2-3 ದಿನಗಳ ಕಾಲ ಭಾರತ ಏನೂ ಮಾತಾಡಲಿಲ್ಲ. ಭಾರತ ತಾನು ಕೆಲಸ ಮಾಡ್ತಿದ್ದೀನಿ, ಆಕ್ಟ್ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ತು. ಆನಂತರ ಒಂದು ಡೀಪ್ ಸೈಲೆನ್ಸ್ ಸ್ಟೇಟ್ ಬಂದ್ಬಿಡುತ್ತಲ್ಲ. ಆ ಡೀಪ್ ಸೈಲೆನ್ಸ್ ಸ್ಟೇಟ್ ಹೇಗಿತ್ತು ಅಂತಂದ್ರೆ, ಭಾರತ ಏನೂ ಮಾಡೋದಿಲ್ಲ ಅಂತ ಪ್ರತಿಪಕ್ಷಗಳಿಗೂ ಅನಿಸಿತ್ತು, ಒಂಥರ ಹೆಮ್ಮೆ ಅಂತ ಅನಿಸಿತ್ತು. ಆದರೆ ಆ ವೇಳೆಯಲ್ಲಿ ಭಾರತ ತಯಾರಿ ನಡೆಸ್ತಿತ್ತು, ಅಟ್ಯಾಕಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ಕೊಳ್ತಿತ್ತು. ನಾನು ನಿಮಗೆ ನೆನಪಿಸ್ತೀನಿ, ಒಂದು 7-8 ದಿನಗಳ ಹಿಂದೆ, ಈ ಅಟ್ಯಾಕಿಗಿಂತಲೂ ಮುಂಚೆ, ನಮ್ಮ ದೇಶದ ಏರ್ಕ್ರಾಫ್ಟ್ಗಳು, ಈ ಜೆಟ್ ಫೈಟರ್ಗಳು ತಾವು ಆಕಾಶಕ್ಕೆ ಹೋಗಿ ಬಾಂಬನ್ನು ಪ್ರಿಸೈಸ್ಡ್ ಆಗಿರುವಂಥ ದಾಳಿಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸ್ಕೊಳ್ತು. ಒಂದ್ಸಲ ಟೆಸ್ಟ್ ಮಾಡ್ತು, ನಮ್ಮ ಈ ಸಾಮರ್ಥ್ಯ ಈಗಲೂ ಇಂಟ್ಯಾಕ್ಟ್ ಆಗಿದೆಯೋ ಇಲ್ವೋ ಅಂತ. ಇಡೀ ಜಗತ್ತು ಇದನ್ನು ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದಾಗ ಭಾರತ ಹೇಳ್ತು, 3 ವರ್ಷಕ್ಕೊಂದ್ಸಲ ಈ ಪ್ರಯೋಗ ನಾವು ಮಾಡ್ತಾನೆ ಇರ್ತೀವಿ, ಹೀಗಾಗಿ ಪೋಖ್ರಾನಲ್ಲಿ ಪ್ರಯೋಗ ಮಾಡಿದ್ದೇವೆ ಹೊರತು ಮತ್ತೇನು ಇದರ ವಿಶೇಷವಾದ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ. ಜಗತ್ತೆಲ್ಲ ಶಾಂತವಾಯಿತು. ಪಾಕಿಸ್ತಾನವೂ ಅಂದ್ಕೊಳ್ತು ಭಾರತ ನಮ್ಮನ್ನು ಹೆದರಿಸಲಿಕ್ಕೆ ಮಾಡ್ತಿದೆ ಅಂತ. ಆದರೆ ಅದಾದ 8 ದಿನಕ್ಕೆ ಭಾರತ ಪರ್ಫೆಕ್ಟ್ ಅಟ್ಯಾಕ್ ಮಾಡಿತು. ನಿನ್ನೆ ಬಂದಿರುವ ಸುದ್ದಿ ಏನು ಗೊತ್ತೇನು? ಭಾರತ ತನ್ನ ಟ್ಯಾಂಕುಗಳಿಂದ ಪ್ರಿಸಿಷನ್ ಆಗಿ ಅಟ್ಯಾಕ್ ಮಾಡೋದನ್ನು ನಿನ್ನೆ ಟೆಸ್ಟ್ ಮಾಡಿದೆ ಅನ್ನೋದು ಸುದ್ದಿ ಬಂದಾಗ ಬಹುಶಃ ಇದು ಫುಲ್ ಫ್ಲೆಡ್ಜ್ ವಾರ್ ಆಗಿ ಎಸ್ಕಲೇಟ್ ಆಗುವ ಚಾನ್ಸ್ ಇದೆಯಾ ಅಂತ ಎಲ್ಲರೂ ಯೋಚನೆ ಮಾಡುವಂಥ ಸ್ಥಿತಿ ಇದೆ. ಯಾಕೆಂದರೆ ಭಾರತ ಟೆಸ್ಟ್ ಮಾಡಿದೆ ಅಂತಂದರೆ ಇನ್ನೊಂದು 7-8 ದಿನಗಳ ನಂತರ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುತ್ತೆ. ಸರಿಯಾದ ಪಾಠ ಕಲಿಸಬೇಕಾದಂಥ ಅಗತ್ಯ ಇದೆ. ಯಾಕೆ ಅಂತಂದರೆ, ಶಾಂತಿಯ ಮಾತನಾಡ್ತಾ ಇರುವಂಥ ಅಯೋಗ್ಯ ಇಮ್ರಾನ್ ಖಾನ್ ತನ್ನ ದೇಶದ ಸೈನಿಕರ ಮೂಲಕ ಭಾರತದ ಗಡಿಯ ಮೇಲೆ ದಾಳಿ ಮಾಡಿಸ್ತಾ ಇದ್ದಾನೆ. ಈ ಗಡಿಯ ದಾಳಿಗೆ ಸೈನಿಕರು ವಶವಾಗಲಿಲ್ಲ, ಸೈನಿಕರು ಜೀವ ಕಳ್ಕೊಳ್ಳಿಲ್ಲ, ಬದಲಿಗೆ ಸಿವಿಲಿಯನ್ಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಒಂದು 5 ವರ್ಷದ ಮಗು, 9 ತಿಂಗಳ ಮಗು ಎಲ್ಲ ನೆನ್ನೆ ತೀರ್ಕೊಂಡಿರುವ ಸುದ್ದಿ ಹೃದಯ ವಿದ್ರಾವಕವಾಗಿತ್ತು. ಮತ್ತು ನೆನ್ಪಿಟ್ಕೊಳ್ಳಿ ಮಿತ್ರರೇ, ಬಾರ್ಡರ್ ಅಲ್ಲಿ ಇರುವಂಥವರು ಹಿಂದೂಗಳಲ್ಲ, ಅವರೆಲ್ಲರೂ ಮುಸಲ್ಮಾನರೇ. ಪಾಕಿಸ್ತಾನದ ಸೇನೆ ಮುಸಲ್ಮಾನರನ್ನೇ ಕೊಲ್ತಾ ಇದೆ. ಅಂದರೆ ಅದಕ್ಕೆ ತನ್ನ ಮಾನ ಉಳಿಸ್ಕೊಳ್ಳಿಕ್ಕೆ ಹಿಂದೂಗಳು ಮುಸಲ್ಮಾನರು ಅನ್ನೋ ಪ್ರತ್ಯೇಕ ಭೇದ ಇಲ್ಲ. ತನಗೆ ನಂಬರ್ ಬೇಕು, ಆ ನಂಬರನ್ನು ಎಲ್ಲಿಂದ ಬೇಕಾದರೂ ತಂದುಕೊಳ್ಬೇಕು ಅಂತ ಪಾಕಿಸ್ತಾನ ಟ್ರೈ ಮಾಡ್ತಿದೆ. ಆದರೆ ಭಾರತದ ದೃಷ್ಟಿಯಿಂದ ಪೂರ್ಣ ಪ್ರಮಾಣದಲ್ಲಿ ಯುದ್ಧದ ಕಾರ್ಮೋಡಗಳು ಇನ್ನೂ ಕ್ಲಿಯರ್ ಆಗಲಿಲ್ಲ. ನೆನ್ಪಿಟ್ಕೊಳ್ಳಿ, ನಿನ್ನೆ ನರೇಂದ್ರ ಮೋದಿ ಅವರು ಇಂಡಿಯಾ ಕಾನ್ಕ್ಲೇವ್ನಲ್ಲಿ ಮಾತನಾಡ್ತಾ ಹೇಳಿದ್ರು, 2-3 ಸಂಗತಿಗಳನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಮೊದಲನೇ ಸಂಗತಿ, ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದ ಅನೇಕರು ಮೋದಿಯನ್ನು ವಿರೋಧಿಸ್ತಾ ಈ ದೇಶವನ್ನೇ ವಿರೋಧಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಇದು ದುರಂತಕಾರಿ ಸಂಗತಿ ಅಂತ. ಅಫ್ಕೋರ್ಸ್ ಹಂಗಾಗ್ತಿದೆ. ಟ್ರೈನ್ 18 ಬಂದಾಗ ಟ್ರೈನ್ 18ನ ವಿರೋಧಿಸಿದ್ರು. ಆ ನಂತರ ಇವತ್ತು ಏರ್ ಫೋರ್ಸ್ ಅಟ್ಯಾಕ್ ಮಾಡಿದೆ ಅಂತಂದಾಗ ಬಹಳ ಹೆಮ್ಮೆ ಪಡಬೇಕು. ನನ್ನ ದೇಶದ ಏರ್ ಫೋರ್ಸ್ ಇಸ್ರೇಲ್ನ S-2000 ಬಾಂಬನ್ನು ಪ್ರಿಸೈಸ್ಡ್ ಆಗಿರುವಂಥ ದಾಳಿಯ ಮೂಲಕ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸ್ತು ಅಂತ ಖುಷಿ ಪಡಬೇಕು. ಆದರೆ ಖುಷಿ ಪಟ್ಟರೆ ಅದು ಏರ್ ಫೋರ್ಸ್ಗೆ ಹೋಗುವಂಥ ಕ್ರೆಡಿಟ್ಗಿಂತ ಮೋದಿಗೆ ಕ್ರೆಡಿಟ್ ಕೊಟ್ಟಂತಾಗುತ್ತೆ ಅನ್ನುವಂಥ ಹೆದರಿಕೆಗೆ ಏರ್ ಫೋರ್ಸ್ನ ಸಾಧನೆಯನ್ನೇ ಅನುಮಾನಿಸ್ತಾರೆ ಅಂತಂದ್ರೆ ಇವರು ದೇಶ ವಿರೋಧಿಗಳಲ್ಲದೆ ಮತ್ತೇನು. ಮಿತ್ರ, ಇಲ್ಲಿಗೆ ನಿಲ್ಲಲ್ಲ. ಇವರು ಯಾವ ಪರಿ ದೇಶ ವಿರೋಧಿಯಾಗಿ ನಡ್ಕೊಳ್ತಿದ್ದಾರೆ ಅಂತಂದ್ರೆ, ಮೋದಿ ವಿರೋಧ ಅನ್ನೋದು ಇವರಿಗೆ ಆತಂಕವಾಗಿ, ಭಯವಾಗಿ ಪರಿಣಮಿಸಿದೆಯಲ್ಲ. ಈ ಭಯ ಪಾಕಿಸ್ತಾನಿಯರಿಗಷ್ಟೇ ಅಲ್ಲ, ಭಾರತದೊಳಗಿರುವಂಥ ದೇಶದ್ರೋಹಿಗಳಿಗೂ ಇದೆ. ಅದಕ್ಕೆ ನರೇಂದ್ರ ಮೋದಿ ನಿನ್ನೆ ಇಂಡಿಯಾ ಕಾನ್ಕ್ಲೇವ್ ಅಲ್ಲಿ ಹೇಳ್ತಾ ಇದ್ರು, ಡರ್ ಅಚ್ಚಾ ಹೋತಾ ಹೈ, ಹೆದರಿಕೆ ಬಹಳ ಒಳ್ಳೆಯದು ಅಂತ. ಆ ಹೆದರಿಕೆ ಇವರಿಗಿದೆ, ಆ ಹೆದರಿಕೆ ಪಾಕಿಸ್ತಾನಕ್ಕಿದೆ, ಆ ಹೆದರಿಕೆ ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ಗೂ ಇರೋದ್ರಿಂದ ಇದ್ಯಾವುದು ಸಾಮಾನ್ಯವಾದ ಸಂಗತಿಯಾಗಿರಲಿಕ್ಕಿಲ್ಲ. ಮಿತ್ರರೇ, ಬರೋ ದಿನಗಳಲ್ಲಿ ನಾವು
ಏನು ನೋಡ್ತೀವೋ ಬಿಡ್ತೀವೋ, ಆದರೆ ಭಾರತದ ಸಾರ್ವಭೌಮತೆಯ ಪ್ರದರ್ಶನವಂತೂ ಬಲು ಸ್ಪಷ್ಟವಾಗಿ ಆಗುತ್ತೆ. ನನಗೆ ಒಂದೇ ಒಂದು ಈ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರುವಂಥ ಒಂದು ಮಾತಿದೆ. ಒಟ್ಟಾರೆ ಈ ದಾಳಿಯಲ್ಲಿ ಮೌಲಾನಾ ಮಸೂದ್ ಅಜರ್ ಏನಾದ ಅನ್ನೋದು ಪ್ರಶ್ನೆ. ಕೆಲವರ ಅನುಮಾನ ಇದೆ, ಗೊತ್ತಿಲ್ಲ, ಈ ಅನುಮಾನ ದೃಢಗೊಳ್ಬೇಕು ಅಷ್ಟೇ. ಕೆಲವರ ಅನುಮಾನ ಮೌಲಾನಾ ಮಸೂದ್ ಅಜರು ಈ ದಾಳಿಯಲ್ಲಿ ಸತ್ತಿಗಿತ್ತು ಹೋಗ್ಬಿಟ್ಟಿದ್ದಾನ ಅಂತ ಅನುಮಾನ ಇದೆ. ನನಗೂ ಈ ಅನುಮಾನ ನಿನ್ನೆ ಕೆಲವೊಂದು ಪತ್ರಕರ್ತರು ಬರಿತಾ ಇರೋ ವಿಚಾರಗಳನ್ನು ಓದುವಾಗ ಅನ್ನಿಸ್ತಾ ಇತ್ತು. ಸುಮ್ಮನೆ ಡಾಟ್ಸನ್ನು ಕನೆಕ್ಟ್ ಮಾಡಬೇಕು ಅಷ್ಟೇ. ಮೌಲಾನಾ ಮಸೂದ್ ಅಜರ್ ಅವನು ಎಲ್ಲಿದ್ನೋ ಅಲ್ಲಿಂದ ಸೇಫರ್ ಪೊಸಿಷನ್ಗೆ, ಸೇಫರ್ ಝೋನ್ಗೆ, ಭಾರತದ ದಾಳಿಯಿಂದ ಅವನನ್ನು ಕಾಪಾಡಬೇಕು ಅಂದರೆ ದ ಸೇಫರ್ ಝೋನ್ ವಾಸ್ ಇದೇ ಚಕ್ಕೋತಿ, ಇದೇ ಮುಜಫರಾಬಾದ್ ಮತ್ತು ಇದೇ ಬಾಲಾಕೋಟುಗಳು ಸೇಫರ್ ಝೋನ್ ಆಗಿದ್ದರಿಂದ ಮೌಲಾನಾ ಮಸೂದ್ ಅಜರ್ನ ಅವನ್ನ ಇರೋ ಜಾಗಗಳಿಂದ ಕರ್ಕೊಂಡು ಬಂದು ಈ ಸೇಫರ್ ಝೋನ್ಗೆ ಇಟ್ಟಿದ್ರ ಅನ್ನುವಂಥ ಒಂದು ಅನುಮಾನ. ಎರಡನೇದು, ಮೌಲಾನಾ ಮಸೂದ್ ಅಜರ್ ಕುರಿತಂತೆ ಇತ್ತೀಚೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಕುರೇಶಿ BBC-ಗೆ ಮಾತನಾಡ್ತಾ ಹೆದರ್ಕೊಂಡು ಕೊಟ್ಟಿರುವಂಥ ಉತ್ತರವನ್ನು ನೀವೆಲ್ಲರೂ ವಿಡಿಯೋ ನೋಡಬೇಕು. ಅದರಲ್ಲಿ ಕುರೇಶಿ ಏನು ಹೇಳ್ತಾನೆ ಅಂತಂದರೆ, ಮೌಲಾನಾ ಮಸೂದ್ ಅಜರ್ ಹಿ ಈಸ್ ಸೀರಿಯಸ್ಲಿ ಇಲ್, ಅವನ ಹೆಲ್ತ್ ತುಂಬ ಕ್ರಿಟಿಕಲ್ ಆಗಿದೆ, ಅವನ ಮನೆಯಿಂದ ಹೊರಗೆ ಬರಲಿಕ್ಕಾಗಲ್ಲ, ಇನ್ನು ಮುಂದೆ ಯಾರು ನೋಡ್ಲಿಕ್ಕಾಗಲ್ಲ ಎನ್ನುವಂಥ ಅರ್ಥದ ಮಾತುಗಳನ್ನು ಅವನು ಆಡಿದ್ದಾನೆ. ಅದಾದ್ಮೇಲೆ ಪತ್ರಿಕೆಗಳಲ್ಲಿ ಸುದ್ದಿ ಏನು ಬಂದಿದೆ ಅಂತಂದರೆ, ಮೌಲಾನಾ ಮಸೂದ್ ಅಜರ್ ಕಿಡ್ನಿ ಫೇಲ್ಯೂರ್ ಆಗಿದೆ, ಅವನಿಗೆ ಡಯಾಲಿಸಿಸ್ ನಡೀತಾ ಇದೆ, ಹಿ ಈಸ್ ಸೀರಿಯಸ್ಲಿ ಇಲ್. ಮೌಲಾನಾ ಮಸೂದ್ ಅಜರ್ ಕೆಲವೇ ದಿನಗಳಲ್ಲಿ ತನ್ನ ಕಿಡ್ನಿ ಫೇಲ್ಯೂರ್ನಿಂದಾಗಿಯೇ ತೀರಿಕೊಂಡ ಅಂತ ಪಾಕಿಸ್ತಾನ ಏನಾದರೂ ಸುದ್ದಿ ಕೊಟ್ಟರೆ ನಾವು ಅಚ್ಚರಿ ಪಡಬೇಕಾಗಿಲ್ಲ. ದಾಳಿಯಲ್ಲಿ ಅವನೂ ಸತ್ತಿರ್ಬೋದಾ ಅನ್ನೋದಕ್ಕೆ ನಮ್ಮ ಹತ್ರ ಸದ್ಯದ ಮಟ್ಟಿಗೆ ಯಾವ ಎವಿಡೆನ್ಸು ಇಲ್ಲ, ಭಾರತೀಯ ಸೈನ್ಯದ ಬಳಿ ಎವಿಡೆನ್ಸ್ ಇಲ್ಲ. ಆದರೆ ಡಾಟ್ಸನ್ನು ಕನೆಕ್ಟ್ ಮಾಡಿದರೆ ದೇರ್ ಆರ್ ಚಾನ್ಸಸ್. ಆದರೆ ಒಂದಂತೂ ಹೌದು, ಮೌಲಾನಾ ಮಸೂದ್ ಅಜರ್ಗೆ ಹುಷಾರಿಲ್ಲ ಅಂತ ಅವ್ರು ಹೇಳ್ತಿರೋದು ಯಾಕೆ ಅಂತಂದರೆ, ಅವನನ್ನು ನಾವು ಟೆರರಿಸ್ಟ್ ಅನ್ನೋ ಕಾರಣಕ್ಕೆ ಸೇಫ್ ಗಾರ್ಡ್ ಮಾಡ್ತಿಲ್ಲ, ಅಯ್ಯೋ ಪಾಪ ಅಂತ ಜಗತ್ತಿನ ಬಳಿ ಒಂದು ಸಿಂಪತಿ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ದೃಷ್ಟಿಯಿಂದ ಹಂಗೆ ಮಾಡ್ತಿದ್ದಿರ್ಬೋದು, ಅದು ಒಂದು ರೀಸನ್ ಇರ್ಬೋದು. ಆದರೆ ಅವನು ಸತ್ತಿದ್ರೆ ಮಾತ್ರ ಇದು ಭಾರತದ ಪಾಲಿಗೆ ಗ್ರೇಟ್ ಅಚೀವ್ಮೆಂಟ್ ಅನ್ನೋದ್ರಲ್ಲಂತೂ ಅನುಮಾನ ಇಲ್ಲ. ಮಿತ್ರರೆ, ಈ ಎಸ್ಕಲೇಷನ್ ಏನಾಗಿದೆ ಅಥವಾ ಈ ಪ್ರಯತ್ನಗಳೇನಿವೆ ಇಲ್ಲೇ ನಿಲ್ಲಲ್ಲ. ಯಾಕೆ ಇಸ್ರೇಲ್ ಎದುರುಗಡೆ ಎಲ್ಲ ಮುಸ್ಲಿಂ ಕಂಟ್ರಿಗಳು ಹೆದರ್ಕೊಂಡು ಕೂತ್ಕೊಂಡಿವೆ ಅಂತಂದರೆ, ಇಸ್ರೇಲ್ ತನ್ನ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸಿ ಒಂದು 3-4 ಬಾರಿ ಎಲ್ಲರನ್ನು ಉಡಾಯಿಸಿ ತೋರಿಸಿದ್ರಿಂದ ಹೆದರ್ಕೊಂಡು ಕೂತಿದೆ. ಭಾರತ ಈ ಬಾರಿ ಅಪ್ಪರ್ ಹ್ಯಾಂಡ್ ಏನು ತಗೊಂಡಿದೆ, ಇದನ್ನು ಕಳ್ಕೊಳ್ಬಾರ್ದು. ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕು. ಹೀಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಈ ಲಿಬರಲ್ಸ್ ಇದ್ದಾರಲ್ಲ, ನನಗೆ ನಿನ್ನೆ ಒಬ್ಬ ಕರ್ನಾಟಕದ ಔಟ್ಡೇಟೆಡ್ ಪತ್ರಕರ್ತೆ ಅಥವಾ ಲೇಖಕಿ ಆಕೆ ಬರೆದಿದ್ದಾಳೆ, ಅಭಿನಂದನ್ನೇ ನಾವೀಗ ವಿಚಾರಣೆ ನಡೆಸಬೇಕು. ಯಾಕೆಂದರೆ ಅಭಿನಂದನ್ ಹೊತ್ತೊಯ್ತಿದ್ದಂಥ ಈ MiG-21 ವಿಮಾನ ಕಡಿಮೆ ಫ್ಯೂಯಲ್ ಇರುವಂಥದ್ದು, ಅದು ಪಾಕಿಸ್ತಾನದ ಲೈನನ್ನು ಕ್ರಾಸ್ ಮಾಡಬಾರ್ದಾಗಿತ್ತು. ಅವನ ಲೈನನ್ನು ಯಾಕೆ ಕ್ರಾಸ್ ಮಾಡ್ದ, ಅಲ್ಲಿರೋ F-16 ಹೊಡಿಬೇಕು ಅಂತ ಯಾಕೆ ಹೋದ, ಇದು ಅವನ ತಪ್ಪು ಅಂತ. F-16 ಭಾರತದೊಳಕ್ಕೆ ಬಂದಿತ್ತು ಅನ್ನೋದಕ್ಕೆ ಪ್ರೂಫನ್ನು ಭಾರತ ಕೊಟ್ಟಾಗಿದೆ. ಅವರ ಏಮ್ರಾಮ್ ಮಿಸೈಲ್ ಏನಿತ್ತು ಅದು ಭಾರತದ ಲೈನ್ ಆಫ್ ಕಂಟ್ರೋಲ್ ಒಳಗಿದ್ದದನ್ನು ಭಾರತ ಜಗತ್ತಿಗೆ ಅದನ್ನು ಕೊಟ್ಟಾಗಿದೆ. ಹೀಗಾಗಿ ಪಾಕಿಸ್ತಾನ ಇಸ್ ಅ ನೆಗೆಟಿವ್ ಕಂಡೀಷನ್. ಅದರ ಪ್ರಾಬ್ಲಮ್ ಏನು ಅಂದರೆ, ನನ್ನ ದೇಶದ, ನನ್ನ ಕರ್ನಾಟಕದ ಕೆಲವು ಪತ್ರಕರ್ತರು ಅಥವಾ ಲೇಖಕಿ ಅನ್ಕೊಂಡಂಥ ಈ ಹೆಣ್ಮಕ್ಳು ಹಿಂಗೆ ಬರೀತಾರೆ, ಇವರಿಗೆ ಒಂದೋ ಇಂಟರ್ನ್ಯಾಷನಲ್ ಅಫೇರ್ಸ್ ಗೊತ್ತಿಲ್ಲ ಅಥವಾ ಭಾರತದ ಮೇಲೆ ಪ್ರೇಮ ಇಲ್ಲ. ಇವ್ರುಗಳಿಗೆಲ್ಲರಿಗೂ ಸರಿಯಾದ ಪಾಠ ಕಲಿಸಬೇಕಾಗಿರೋದು ನರೇಂದ್ರ ಮೋದಿ ಅಲ್ಲ ಮಿತ್ರರೇ, ನಾನು ಮತ್ತು ನೀವೇ ಪಾಠ ಕಲಿಸಬೇಕು. ಮೋದಿಯವರು ಸ್ಪಷ್ಟವಾದ ಹೆಜ್ಜೆ ಇಡ್ಲಿಕ್ಕೆ ಹೊರಟಿದ್ದಾರೆ. ಯಾರು ವಿರೋಧ ಮಾಡಿದರೂ ಸರಿ, ನಾನು ಮತ್ತು ನೀವು ಜೊತೆಯಲ್ಲಿರೋಣ. ಈ ರಾಷ್ಟ್ರವನ್ನು ಕಟ್ಟೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ದೇಶ ಸೇವೆಯ ವಿರುದ್ಧವಾಗಿ ನಿಂತವರು ಹಾಗೆ ಇರಲಿ. ನಾನು ಮತ್ತು ನೀವು ದೇಶಭಕ್ತಿಯಿಂದ ಈ ದೇಶದ ಜೊತೆಯಲ್ಲಿ ನಿಲ್ಲೋಣ. ಯುದ್ಧ ಆದರೂ ಸರಿಯೇ ಈ ಬಾರಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಆಗಲಿ ಅಂತ ನಾವು ನಿಶ್ಚಯ ಮಾಡೋಣ. ತುಂಬ ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ವಂದನೆಗಳು. ಮುಂದಿನ ಮತ್ತೆ ಅಪ್ಡೇಟ್ಸ್ ಇದ್ದಾಗ ನಾನು ಯಾವತ್ತಾದರೂ ಒಂದಿನ ಲೈವ್ ಬಂದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು, ಜೈ ಹಿಂದ್.